ಇಲ್ಲ. ಅದೇ ದತ್ತಪೀಠ ಸಂರಕ್ಷಣಾ ಸಮಿತಿ ಹಾಕಿರ್ತಕ್ಕಂಥ ಕರಪತ್ರದಲ್ಲೇ ಯಾಕೋಸ್ಕರ ಈಗ ಒಂದೊಂದು ವರ್ಷಕ್ಕೂ ಹೊಸ ಒಂದು ಸತ್ಯಗಳು ಇವರಿಗೆ ಗೊತ್ತಾಗ್ತಾ ಇದೆಯಾ? ಒಂದೊಂದು ವರ್ಷಕ್ಕೂ ಹೊಸದಾಗಿ ಅಲ್ಲಿ ಇನ್ನೇನೋ ಒಂದು ಉತ್ಖನನ ಮಾಡಿ ತೆಗಿತಾ ಇದಾರ ಇವರು. ಇಡೀ ದೇಶನ ಅಗಿದು ಹಾಕ್ಬೇಕು ಇವರು, ಜನರ ಮನಸ್ಸುಗಳನ್ನ ಒಡೆದು ಹಾಕ್ಬೇಕು. ಇದಕ್ಕಾಗಿ ಇಲ್ಲದೆ ಇರತಕ್ಕಂಥ ಸುಳ್ಳುಗಳನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಒಂದು ಹೊಸ ಇಶ್ಯೂ ಬೇಕಿದೆ. ಯಾಕೋಸ್ಕರ ಅಡಿಕೆ ರೇಟಿನ ಬಗ್ಗೆ ಮಾತಾಡ್ತಿಲ್ಲ ಅಲ್ಲೇನೆ? ಯಾಕೋಸ್ಕರ ಕಾಫಿ ರೇಟಿನ ಬಗ್ಗೆ ಮಾತಾಡ್ತಾ ಇಲ್ಲ? ಏನಾಗಿದೆ ಅಲ್ಲಿ? ಈ ವರ್ಷದಲ್ಲಿ ಕಳೆದ 6 ತಿಂಗಳಲ್ಲಿ 450 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಶ್ಯೂನ ಅದು 450 ಜನರಲ್ಲಿ 440 ಜನ ಇವ್ರು ಹೇಳ್ತಿರ್ತಕ್ಕಂಥ ಸೋಕಾಲ್ಡ್ ಹಿಂದೂಗಳು. ಒಂದು 8 ಜನ 10 ಜನ ಮುಸ್ಲಿಮರಿಲ್ಲ ಅದರಲ್ಲಿ. ಆ ಹಿಂದೂಗಳು ಬೇಕಿಲ್ವಾ ಇವರಿಗೆ? ಆ ಹಿಂದೂಗಳ ಬಗ್ಗೆ, ಹಿಂದೂಗಳ ಕಷ್ಟ ಇವ್ರದಲ್ವಾ? ಬೆಂಗಳೂರಿನಲ್ಲಿ ಎಷ್ಟು ಜನ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ? ಕಾರ್ಮಿಕರು ನೇಕಾರ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಬೆಳಗಾಂನಲ್ಲಿ ಬಹಳ ದೊಡ್ಡದಾಗಿ ಹಿಂದೂ ಸೇನೆಗಳು ಕಟ್ಟಿದಾರಲ್ಲ, ಬೆಳಗಾವಿ ನೇಕಾರ ಪರಿಸ್ಥಿತಿ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ಯಾ ಬಜರಂಗಳ? ಈ ಪ್ರಶ್ನೆಗಳು ಇವತ್ತು ಮುಖ್ಯ ಇದೆ. ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿದೆ. ಇದನ್ನ ಮುಖ್ಯ ಆಗಿಟ್ಕೊಳ್ದೆ ಹೋದಂತ ಒಂದು ಏನ್ ರಾಜಕೀಯ ವ್ಯವಸ್ಥೆ ಇದೆ, ಅವ್ರಿಗೆ ಬೇಕಾಗಿರೋದೇನಂತ ಹೇಳಿದ್ರೆ ಜನ ಈ ಪ್ರಶ್ನೆಗಳನ್ನ ಕೇಳಬಾರ್ದು. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತೇನೆ ಅನ್ನುವಂತ ಪ್ರಶ್ನೆನ ಜನ ಹಾಕೊಳ್ಬಾರ್ದು. ಬದಲಿಗೆ ಬಾಬಾ ಬುಡನ್ಗಿರಿ ವಿಚಾರ ಬೇಕಾಗಿದೆ. ವಿಮೋಚನೆ ಮಾಡ್ತೀವಿ, ದತ್ತಪೀಠ ವಿಮೋಚನೆ ಮಾಡ್ತೀವಿ, ನಾವು ಪಡ್ಕೊಳ್ತೀವಿ. ಏನೇನ್ ಪಡ್ಕೊಳ್ಳೋದು ನೀವು? ಈ ದೇಶದ ಸಾರ್ವಭೌಮತೆ ಇವತ್ತು ಕಿತ್ಕೊಂಡು ಹೋಗ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಾ ನೀವು? ಯಾತಕ್ಕೋಸ್ಕರ ಅಡಿಕೆ ರೇಟ್ ಬಿದ್ದೋಗ್ತಿದೆ ಅನ್ನೋಂಥದಕ್ಕೆ ನೀವು ಯಾಕೆ ಅಮೆರಿಕದ ಇದ್ರ ಉತ್ತರ ಹುಡ್ಕೋದಿಲ್ಲ? ಯಾತಕ್ಕೋಸ್ಕರ ಬಿಲ್ ಕ್ಲಿಂಟನ್, ಜಾರ್ಜ್ ಬುಷ್ ನಿಮ್ಗೆ ಸ್ನೇಹಿತ ಆಗ್ತಾನೆ? ಆದ್ರೆ ಇಲ್ಲೇ ಇರ್ತಕ್ಕಂಥ ನಿಮ್ ಹೆಗಲಿಗೆ ಕೊಡ್ತಾ ಇರ್ತಕ್ಕಂಥ ಅದೇ ಒಂದು ಅಡಿಕೆ ಮಂಡಿಲ್ಗೆ ಮೂಟೆ ಹೊರತಕ್ಕಂಥ ಮುಸಲ್ಮಾನ ನಿಮ್ಗೆ ಶತ್ರು ಆಗ್ತಾನೆ. तुम्हारे बाबर मस्जिद का जो गलाटा नजर आया, उसके बाद में जोर हुआ है और उसके आगे तो नहीं था. बस बाबा बुडेन दादा का पहाड़ यही बोला जाता था. ये 89 से ये जोर हो गया, यानी कि दत्तात्रेय ऐसा बोल के ये हमारे बजरंग दल के हिंदू परिषद के लोग सब मिल के ये भी एक यात्रा करते. कोई गोल गलाटा और कुछ नहीं होता. बस एक थोड़ा हमारे से जो थर्ड पार्टी लोग आते हैं तो कुछ बमली मारने के जाते, वो भी आते अच्छा काम करते, हम भी करें अच्छा काम भी करें. आज ये दत्तात्रेय बोल के एक 18 साल से शुरू हुआ है, बस उसके आगे नहीं है था. सिर्फ दादा का पहाड़, बाबा बुडेन गिरी इतनी जान से जानता था. आपके पास स्कूलों में सबक भी होगा, वो स्कूलों में सबक है ना, उसके अंदर है तो बाबा बुडेन ही है. जब धक्का नहीं है, आप देख सकते हैं आपके पास हर चीज है. ये धत्ता कब से हुआ? तो इधर एक लफड़ा पैदा होने के बाद में से इधर ये धत्ता बोल के लोग बनाए. हम क्या समझते, हमारी नजर में धत्ता भी एक है, दादा भी एक है, यानी कि 2 अक्षर है धत दादा. दादा और धत कुछ फर्क नहीं है. धत खलंदर और मस्त खलंदर. अब इसके अंदर कोई फर्क ही हम जानते नहीं, क्योंकि तो हमारी दृष्टि में सब एक है. हम ये हिंदू है, ये हरिजना है, ये बम्मन है, हम ये नहीं पहचानते. हम बस एक ही रिश्ता रखा है. आप में भी खून है, मेरे में भी खून है. ಈ ಬೆಟ್ಟಕ್ಕೆ ನಮ್ಮ ಮನೆತನದಿಂದ ಸುಮಾರು 44 ವರ್ಷಗಳಿಂದಲೂ ನಾನು ಬರ್ತಾ ಇದ್ದೇನೆ. ಮತ್ತು ನಾನು ತಿಳಿದಂಗೆ ಇದು ಮೊದಲಿಂದಲೂ ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಬರ್ತಾ ಇರೋ ಜಾಗ ಇದು. ಇದು ವಿವಾದ ಆಗಿದ್ದೇ ಕಳೆದ 10 ವರ್ಷಗಳ ಈಚೆಯಿಂದ, 92ನೇ ಇಸ್ವಿಯಿಂದ ಈಚೆಯಿಂದಲೇ ಇದರ ವಿವಾದ ಆಗಿದೆ. ನಾನು ಕಂಡಾಗಿದ್ದು ಇದು ಯಾರ ಕ್ಷೇತ್ರ ಇದು ಎನ್ನುವ ಪ್ರಶ್ನೆನ 100 ವರ್ಷಗಳಿಂದ ಬಂದ ಜನ ಬಹುಶಃ ಕೇಳಲೇ ಇಲ್ಲ. ಈಗ ಇದೊಂದು ವಿವಾದ ಆಗಿರೋದ್ರಿಂದ ಇದು ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿದೆ. ಆದ್ರೆ ಇಲ್ಲಿ ಬರೋ ಭಕ್ತರು ಮತ್ತೆ ಬರ್ತಾ ಇದ್ದ ಭಕ್ತರು ಅವ್ರು ನೋಡಿದ್ರೆ ಅವ್ರು ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳದೆ ಇದೊಂದು ಸುಮ್ಮನೆ ಇದು ದೇವ್ರ ಜಾಗ ಅಂತ ಹೇಳಿ ಬರ್ತಾ ಇದ್ರು. ಆ ಜನ ಅನ್ನೋರು ಕೂಡ ಎಲ್ಲ ಮುಸಲ್ಮಾನರು ಬರ್ತಾ ಇರಲಿಲ್ಲ. ಮುಸಲ್ಮಾನರಲ್ಲಿ ಬಡವರು ಮತ್ತೆ ಸೂಫಿ ಸಂತರಿಗೆ ನಡ್ಕೊಳ್ಳೋ ಜನ ಬರ್ತಾ ಇದ್ರು. ಹಿಂದೂಗಳಲ್ಲಿ ಕೂಡ ಎಲ್ಲ ಹಿಂದೂಗಳು ಬರ್ತಾ ಇರಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅವರಲ್ಲಿ ಕೆಳಜಾತಿಯವರು, ಶೂದ್ರರು, ಬಲಿ ಪದ್ಧತಿ, ಬಲಿ ಕೊಟ್ಟು ಹರಕೆ ಮಾಡೋರು, ಇಂಥ ಜನಗಳೇ ಹೆಚ್ಚು ಬರ್ತಾ ಇದ್ದಿದ್ದು. ಅದರಿಂದ ನನಗೆ ಇದು ಹಿಂದೂಗಳದ್ದೇ ಮುಸಲ್ಮಾನದ್ದೇ ಅನ್ನೋ ಪ್ರಶ್ನೆನೇ ಬಹಳ ಅಸಂಬದ್ಧವಾದ್ದು ಮತ್ತು ರಾಜಕಾರಣ ಹುಟ್ಟಿಸಿದ ಪ್ರಶ್ನೆ ಅನಿಸ್ತದೆ. ಜನರ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ 100 ವರ್ಷಗಳಿಂದಲೂ ಈ ಜಾಗ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಬಡವರು ಬಂದು ಹರಕೆ ಸಲ್ಲಿಸ್ತಾ ಇದ್ದ ಜಾಗ ಅಂತಲೇ ನನಗೆ ಅನಿಸ್ತದೆ.
ಇಲ್ಲಿ ಇನ್ನೊಂದು ಇದು ಬಾಬ್ರಿ ಮಸೀದಿ ಆಯ್ತಲ್ಲ, ಆ ರೀತಿ ಇಲ್ಲಿ ಆಗಿ ದೊಡ್ಡ ದೊಡ್ಡ ಒಂದು ಗಲಾಟೆಗೆ ಅವಕಾಶ ಆಗದೆ ಇರೋದು ತುಂಬಾ ಒಳ್ಳೆಯದು. ಈಗ ಇಲ್ಲಿ ಒಂದು ಉದಾಹರಣೆ ಆಗಿದೆ, ದತ್ತಪೀಠ ಏನಿದೆ ಅದು ಉದಾಹರಣೆ ಇದೆ, ಪ್ರಪಂಚಕ್ಕೆ ಒಂದು ಮಾದರಿ ಇದೆ. ಇಲ್ಲಿ ಹಿಂದೂಗಳು ಮುಸ್ಲಿಮ್ಸ್ ಒಂದು ಒಳ್ಳೆ ಒಂದು ಇದರಲ್ಲಿ ಹೊಂದಾಣಿಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದಿದೆ. ಅದನ್ನ ಹಾಳು ಮಾಡಿ ಸುಮ್ಮನೆ ಇಲ್ಲೆಲ್ಲ ಹಿಂಸೆ, ಜನಗಳಿಗೆ ಹಿಂಸೆ. ಈಗೊಂದು ಶಾಂತಿ ಇದೆ ಇಲ್ಲಿ, ಅದು ಮುಖ್ಯವಾಗಿ ಇರಬೇಕು. ಪುರಾತನ ಕಾಲದಲ್ಲಿ ಬಾಬಾ ಮತ್ತೆ ಬುಡನ್ ಅನ್ನೋರು ಮತ್ತೆ ಗುರು ದತ್ತಾತ್ರೇಯ ಅನ್ನೋರು ಒಟ್ಟಿಗೆ ಒಂದೇ ಸ್ಥಾನದಲ್ಲಿ ತಪಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಅಜ್ಜ ಅವರೆಲ್ಲ ಹೇಳ್ತಾರೆ. ಅಲ್ಲಿ ಹೋದ್ರೆ ಒಂದು ಗುಹೆ ಇದೆ. ಗುಹೆಯಲ್ಲಿ ಪ್ರಾರಂಭದಲ್ಲಿ ದತ್ತಾತ್ರೇಯ ಬರುತ್ತೆ, ಒಳಗಡೆ ಮತ್ತೆ ಬಾಬಾ ಮತ್ತೆ ಬುಡನ್ ಎರಡು ಒಟ್ಟಿಗೆ ಇದೆ. ಅಲ್ಲಿ ಗಿಡಮೂಲಿಕೆಗಳು ಎಲ್ಲಾ ತರದ ಪ್ರಪಂಚ, ನಮ್ಮ ಇಂಡಿಯಾದಲ್ಲಿ ಹೆಚ್ಚಿಗೆ ಗಿಡಮೂಲಿಕೆಗಳೇನಿದೆ ಅವುಗಳೆಲ್ಲ ಅಲ್ಲಿ ಬಾಬಾ ಬುಡನ್ ಗಿರಿಯಲ್ಲೇ ಕೇಸಿದೆ. ಎಲ್ಲಾ ತರದ ಔಷಧಿಗಳಿಗೂ ಸಹ ಅಲ್ಲಿ ಭಾರಿ ಫೇಮಸ್ ಆಗಿದೆ. ಮತ್ತೆ ಈ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಕಡೆ ಮುಸ್ಲಿಂ ಬಾಂಧವರು ಸಹ ಅಲ್ಲಿ ಬಂದು ಪ್ರತಿ ವರ್ಷನೂ ಬಂದು ಹೋಗ್ತಾರೆ. ಅಲ್ಲಿ ಮಾಣಿಕ್ಯದಾರ ಅಂತ ಇದೆ, ಪವಿತ್ರ ಸ್ನಾನ ಅಂತೇಳಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿದ್ರೆ ಅವರ ಒಂದು ಹರಕೆಗಳೇನಿದೆ, ಅವ್ರ ಬೇಡಿಕೆಗಳು ಸಹ ಈಡೇರುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. Was this being called 700-800 years back as Baba Budangiri Hills? What was the name of this range? What is even now the name of this range? Chandradrona. It is only after he came and brought coffee and brought prosperity that it was not he who named this as Baba Budangiri Hills. It was the dominant community at that time who called. ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಇಲ್ಲೇ ನಾವೆಲ್ಲ ಹುಟ್ಟು ಬೆಳೆದಿದ್ವಿ. ಮುಂಚೆ ಎಲ್ಲ ಇಲ್ಲೆಲ್ಲ ಏನು ಇರಲಿಲ್ಲ, ಏನು ಮುಂಚೆ ಎಲ್ಲ ಇಲ್ಲಿ ಏನಿದಿರಲಿಲ್ಲ. ಇಲ್ಲಿ ಎಲ್ಲರೂ ಒಂದೇ ಜಾತಿ ಅಂತ ಹೇಳಿ ಎಲ್ಲ ಹಿಂದೂ ಮುಸ್ಲಿಂ ಅಂತ ಇದು ಬೇಗನೆ ಇರಲಿಲ್ಲ ಇಲ್ಲಿ. ಈಗ ಒಂದು 10-15 ವರ್ಷದಿಂದ ಇದು ನಮ್ದು ಬ್ಯಾರೆ, ನಮ್ದು ದತ್ತಾತ್ರೇಯ ಸ್ವಾಮಿ ಇದು ಅದು ಅಂತ ಹೇಳ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಒಂದೇ ಆಗಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಈ ಮಾರ್ಚಿಗೆ ವರ್ಷಕ್ಕೆ ಒಂದ್ಸಲ ಇಲ್ಲಿ ಜಾತ್ರೆ ಆಗತ್ತೆ. ಆ ಜಾತ್ರೆಗೆ ಎಲ್ಲಾ ಜನನೂ ಸೇರೋದು, ಪ್ರತಿಯೊಂದು ಜನ ಸೇರೋದು. ಈಗ ನೋಡಿ ನಾವು ಹೋದ್ರೆ ಅವ್ರು ಬರಬಾರ್ದು ಅಂತ ಹೇಳ್ತಾರೆ, ಅವ್ರು ಹೋಗಿದ ಜಾಗದಲ್ಲಿ ನಾವು ಬರಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇದು ಮಾಂಸ ಮಾಡಬಾರ್ದು, ಕೋಳಿ ಕುಯ್ಯಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿ ಎಲ್ಲ ಕಂಡೀಷನ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಬರೋದು, ಬಂದ್ರೆ ಭಕ್ತಿ ಅಂದ್ರೆ ದೇವರಿಗೆ ಎಲ್ಲರಿಗೂ ಒಂದೇ ದೇವರ ತಾನೆ. ಬರೋದು ಇಲ್ಲಿ ಎಲ್ಲ ಮನೆಗೆಲ್ಲ ಕಲ್ಲು ಹೊಡಿಯೋದು, ಹಂಚು ಹೊಡಿಯೋದು, ಬೈಗಾಳ ಮಾಡ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಒಂದ್ಸಲಿ ಜಯಂತಿ ಅಂತ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಏನೋ ಅದು ಎಂತದ್ದು ಮಾಲೆ ಅಂತ ಹಾಕೊಂಡು ಅದು ಒಂದು ಹಾಕೊಂಡು ಬರ್ತಾ ಇದ್ದಾರೆ. ಈಗ ಏನಂದ್ರೆ ಮುಂಚೆ ಎಲ್ಲ ಇದು ಎಲ್ಲ ಏನಿರ್ಲಿಲ್ಲ, ಆರಾಮಾಗಿ ನಡ್ಸ್ಕೊಂಡು ಗಂಧ ನಡೆಸ್ತಿದ್ರು, ಅಂಗಡಿ ಹಾಕ್ತಿದ್ರು. ಎಲ್ಲಾರು ಹೊರಗಡೆ ಜನ ಎಲ್ಲ ಬಂದು ಹೋಟ್ಲು ಅಂಗಡಿ ಎಲ್ಲ ನಡೆಸ್ತಿದ್ರು. ಎಷ್ಟು ಆರಾಮಾಗಿ ಎಲ್ಲ ಒಂದಾಗಿ ಸೇರ್ಸ್ಕೊಂಡು ಹೋಗ್ತಿದ್ರು. ಈಗ ಬರ್ತಾ ಬರ್ತಾ ಇದು ಜಗಳ ಹಾಕೋದು ಕಾರಣ ಸಿಗದೆ ಇದ್ದಾರೆ ಎಲ್ಲ. ನಿಮ್ಗೆ ಯಾರು ಹೇಳಿದ್ರು ಹಬ್ಬ ಅಂತ? ಕಾರ್ಯಕ್ರಮ ಯಾವಾಗ ಹೇಳಿದ್ರು? ಈ ಒಂದು ವಾರದಿಂದ